ಬಿಗ್ ಬಾಸ್ ಸ್ಪರ್ಧಿ ಡಾಗ್ ಸತೀಶ್ ವಿರುದ್ಧ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಬಿಗ್ ಬಾಸ್ನ ರಜತ್. ಯಾಕೆ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ನಟ ಕಿಚ್ಚ ಸುದೀಪ್ ಕುರಿತು ಅವಹೇಳನ ಆರೋಪ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಬಿಗ್ ಬಾಸ್ ಸ್ಪರ್ಧಿ ಡಾಗ್ ಸತೀಶ್ ವಿರುದ್ಧ ದೂರು ಕೊಡೋದಕ್ಕೆ ಈಗಾಗಲೇ ಬಿಗ್ ಬಾಸ್ ಸ್ಪರ್ಧಿ ಮತ್ತು ನಟ ರಜತ್ ಕಿಶನ್ ದೂರನ್ನು ಕೊಟ್ಟಿದ್ದಾರೆ. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಟ ಕಿಚ್ಚ ಸುದೀಪ್ ಮತ್ತು ತಮ್ಮ ಮೇಲೆ ರಜತ್ ಮೇಲೆ ಕೆಲ ವಿಡಿಯೋಗಳಲ್ಲಿ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನ ನಾನು. ಅಂದ್ರೆ ನನ್ನ ಲಿಂಕ್ ಎಷ್ಟು ದೊಡ್ಡದು ಅಂತ ಅದೆಷ್ಟು ನೋಡ್ಬಿಟ್ಟಿದ್ದೀನ ಇಂಥ ಪುಂಗಿ ಗಿರಾಕಿಗಳನ್ನ. ಇದರಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಎಲ್ಲ ಡೀಟೇಲ್ಸ್ ಅನ್ನ ದೂರಿನಲ್ಲಿ ಕೊಟ್ಟಿರ್ತಾರೆ. ಸೊ ನೋಡ್ಬೇಕೀಗ ಪೊಲೀಸರ ಮುಂದಿನ ಕ್ರಮ ಏನು. ಡಾಗ್ ಸತೀಶ್ಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೀತಾರ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ರಜತ್ ಕೊಟ್ಟಿರೋ ದೂರಿನ ಸಾರಾಂಶ ಏನು? ಪೊಲೀಸರು ಈಗೇನು ಕ್ರಮ ತಗೋತಾರೆ? ಈಗ ಬನಶಂಕರಿ ಪೊಲೀಸ್ ಠಾಣೆಗೆ ರಜತ್ ಅವರು ಬಂದು ದೂರನ್ನ ಕೊಟ್ಟಿದ್ದಾರೆ. ಡಾಗ್ ಸತೀಶ್ ಅವರ ವಿರುದ್ಧ ದೂರನ್ನ ಅವರ ದೂರಿನ ಸಾರಾಂಶ ಏನು ಅಂತ ಅಂದ್ರೆ, ಒಂದು ವಿಡಿಯೋವನ್ನ ರೀಲ್ಸ್ ಅನ್ನ ಮಾಡಿದ್ದಾರೆ ಡಾಗ್ ಸತೀಶ್ ಅವರು. ಅದನ್ನ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಶೌಚಾಲಯದಲ್ಲಿ ಮಾಡಿರುವಂತಹ ವಿಡಿಯೋ. ಯಾವ ರೀತಿ ವಿಡಿಯೋ, ಬಹುಶಃ ಅದನ್ನ ಆ ವಿಡಿಯೋ ಏನಿದೆ ಅದಕ್ಕೆ ಸುದೀಪ್ ಅವರ ಹಾಡನ್ನ ಹಾಕಿದ್ದಾರೆ, ಎಡಿಟ್ ಮಾಡಿ ಹಾಕಿದ್ದಾರೆ. ಅವರು ಈ ವಿಡಿಯೋದಲ್ಲಿ ಹಾಕಿರುವಂತಹ ಸಾಂಗ್ ಏನಿದೆ ಸುದೀಪ್ ಅವರ ಸಾಂಗ್, ಅದನ್ನ ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡು, ಇದು ಶೌಚಾಲಯದಲ್ಲಿ ಮಾಡಿರುವಂತಹ ವಿಡಿಯೋ ಸರಿಯಲ್ಲ, ಸುದೀಪ್ ಅವರ ಹಾಡನ್ನ ಬಳಕೆ ಮಾಡಿರೋದು ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಯಾವುದೇ ರೀತಿ ಸ್ಪಂದನೆಯನ್ನ ಕೊಟ್ಟಿರಲ್ಲ. ಜೊತೆಗೆ ಆ ವಿಡಿಯೋ ಡಿಲೀಟ್ ಆಗಿರೋದಿಲ್ಲ. ಸೊ ಅದೇ ಕಾರಣವನ್ನ ಹೇಳಿ ಈಗ ಬನಶಂಕರಿ ಠಾಣೆಯಲ್ಲಿ ದೂರನ್ನ ದಾಖಲಿಸಿಕೊಳ್ಳೋದಕ್ಕೆ ರಜತ್ ಅವರು ಬಂದಿದ್ದಾರೆ. ಜೊತೆಗೆ ಬೇರೆ ಬೇರೆ ಸಂದರ್ಶನದಲ್ಲಿ ರಜತ್ ಬಗ್ಗೆಯೂ ಕೂಡ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ರಜತ್ತನ್ನ ನಾನು ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಿ, ಅವರನ್ನ ಬೆವರಿಳಿಸಿದ್ದೀನಿ, ಈ ರೀತಿಯ ಹೇಳಿಕೆಯನ್ನ ಡಾಗ್ ಸತೀಶ್ ಕೊಟ್ಟಿದ್ದಾರೆ ಅನ್ನುವಂಥದ್ದಕ್ಕೆ ಒಂದಿಷ್ಟು ವಿಡಿಯೋ ಫುಟೇಜ್ ಸಮೇತ ಈಗ ದೂರನ್ನ ಕೊಡೋದಕ್ಕೆ ಮುಂದಾಗಿರುವಂಥದ್ದು ಬನಶಂಕರಿ. ಈಗ ದೂರನ್ನ ಕೊಟ್ಟಿದ್ದಾರೆ. ಒಂದ್ ಕಡೆಯಿಂದ ಸುದೀಪ್, ನಟ ಕಿಚ್ಚ ಸುದೀಪ್ ಅವರನ್ನ ಕೂಡ ಅವಹೇಳನಕಾರಿಯಾಗಿ ಬಿಂಬಿತ ಮಾಡ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ, ನಾಲಗೆ ಹರಿ ಬಿಡ್ತಾ ಇದ್ದಾರೆ. ಬಿಗ್ ಬಾಸ್ ಬಗ್ಗೆಯೂ ಕೂಡ ಒಂದಿಷ್ಟು ಸ್ಪರ್ಧಿಗಳ ವಿರುದ್ಧ ತೀರಾ ಅವಹೇಳನಕಾರಿಯಲ್ಲಿ ಮಾತನಾಡ್ತಾರೆ ಅನ್ನುವಂತಹ ರೀತಿಯಲ್ಲಿ ರಜತ್ ಆಕ್ರೋಶವನ್ನ ವ್ಯಕ್ತಪಡಿಸಿ ಏನ್ ಮಹಾ ಗನಂದಾರಿ ಕೆಲಸ ಮಾಡಿದ್ದೀನಿ ಕಿಸಿತಾ ಇದೀಯಾ ಪಡಿಸಿ ಈಗ ದೂರನ್ನ ಕೊಡ್ತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪವಿತ್ರ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.